ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಒನ್ ಡೇ ಬೆಂಗಳೂರಿಂದ ನಾವು ಊರಿಗೆ ಬಂದರೆ ಏನೆಲ್ಲ ಮಾಡ್ತೀವಿ ಅಂತ ಕೆಲವೊಂದು ಸೀನ್ನ ಕ್ಯಾಪ್ಚರ್ ಮಾಡಿ ನಾನು ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ನೋಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಮಾರ್ನಿಂಗ್ ಎದ್ದೆ ಆಚೆ ಬಂದೆ ಅವಾಗ ತಾನೇ ಸನ್ರೈಸ್ ಆಗ್ತಾಯಿತ್ತು. ನೋಡಿ ತುಂಬಾ ಖುಷಿ ಆಯಿತು. ಬೆಂಗಳೂರಲ್ಲಿ ಈ ಮೂಮೆಂಟ್ ನೋಡೋಕ್ಕೆ ಸಿಗೋದೇ ಇಲ್ಲ, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತವೆ. ಅಲ್ಲಿ ಮರ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ಮಾರ್ನಿಂಗ್ ವ್ಯೂ ಅಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ, ಯಾಕಂದರೆ ಅಕ್ಕಪಕ್ಕ ಯಾವುದು ಮನೆ ಇಲ್ಲ, ಇರೋದೆಲ್ಲ ತೋಟನೇ ಇದೆ. ಹಾಗಾಗಿ ಮಾರ್ನಿಂಗ್ ವ್ಯೂ ಅಂತೂ ಮಸ್ತಾಗಿ ಕಾಣಿಸ್ತಿತ್ತು, ನೋಡಿ ತುಂಬ ಖುಷಿ ಆಯಿತು. ಹಾಗೆ ಕೆಳಗಡೆ ಬಂದೆ. ನಮ್ಮ ಮನೆಗೆ ಪೂಜೆಗೆ ಅಂತ ಸ್ವಲ್ಪ ಹೂವಿನ ಗಿಡಗಳು ಇಲ್ಲೇ ಅಕ್ಕಪಕ್ಕ ಇಟ್ಕೊಂಡಿದ್ದಾರೆ. ಹಾಗೆ ಮನೆಗೆ ನಿಂಬೆಹಣ್ಣು ಬೇಕಂತೇಳಿ ನಿಂಬೆಹಣ್ಣು ಗಿಡನೂ ಅಲ್ಲೇ ಹಾಕ್ಕೊಂಡಿದ್ದಾರೆ. ನಿಂಬೆ ಗಿಡದಲ್ಲಿ ಅಷ್ಟೊಂದು ಕಾಯೇನಿಲ್ಲ, ಇನ್ನೂ ಚಿಕ್ಕ ಗಿಡ ಅದು. ಹಾಗೆ ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಚಿಕನ್ ಬೇಕು ಅಂತ ನಮ್ಮೂರು ಪಕ್ಕದೂರಿಗೆ ಬಂದೆ. ಅಲ್ಲಿ ಚಿಕನ್ ಕಟ್ ಮಾಡಿಸ್ಕೊಂಡು, ಚಿಕನ್ ಅಂಗಡಿ ನಮ್ಮ ಫ್ರೆಂಡ್ದಾಗಿರೋದ್ರಿಂದ ಅವ್ನು ಬೇಗ ಕಟ್ ಮಾಡಿಕೊಟ್ಟ. ಸೀದಾ ತಗೊಂಡು ಮನೆಗೆ ಹೋದೆ. ನಮ್ಮ ಅಜ್ಜಿಗೆ ಮಾರ್ನಿಂಗ್ಗೆ ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡೋಕ್ಕೆ ಕೇಳಿ ನಾನು ಮಧ್ಯಾಹ್ನ ಫಲೋಡಾ ಮಾಡೋಣ ಅಂದ್ಕೊಂಡೆ. ಬಟ್ ಫಲೋಡಾ ಮಾಡೋಕ್ಕೆ ಜೆಲ್ಲಿ ಪ್ರಿಪೇರ್ ಆಗಬೇಕು. ಜೆಲ್ಲಿ ಪ್ರಿಪೇರ್ ಆಗೋಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 45 ಮಿನಿಟ್ಸ್ ಬೇಕು. ಆ ಜೆಲ್ಲಿ ಮಿಕ್ಸ್ ಪೌಡ್ರನ್ನ ಫುಲ್ ಉಂಡುಂಡೆ ಆಗಿತ್ತು, ಅದನ್ನೆಲ್ಲ ಫುಲ್ ಪುಡಿ ಮಾಡಿ ಅದಕ್ಕೆ ಬಿಸಿನೀರು ಮಿಕ್ಸ್ ಮಾಡೋಣ ಅಂತೇಳಿ ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಒಳಗಡೆ ಹಾಕ್ತೆ. ಅದು ಪ್ರಿಪೇರ್ ಆಲ್ಮೋಸ್ಟ್ 45 ಮಿನಿಟ್ಸ್ ಬೇಕು. ಹಾಗಾಗಿ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಫಸ್ಟ್ ಟೈಮ್ ನಾನು ಈ ಫಲೋಡಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು. ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋದು ತಪ್ಪೇನಿಲ್ಲ. ನಮ್ಮ ಅಜ್ಜಿ ಮಾರ್ನಿಂಗ್ ಟಿಫನ್ಗೆ ಮುದ್ದೆ ಮತ್ತು ಚಿಕನ್ ಸಾಂಬಾರು ರೆಡಿ ಮಾಡಿದರು. ಹಾಗೆ ಹಾಕ್ಕೊಟ್ರು ತಿನ್ನು ಅಂತ, ಯಾಕಂದರೆ ಮನೆ ಒಳಗೆ ನಾವೇ ತಿನ್ನೋಕ್ಕೆ ಬಿಡಲ್ಲ. ಹಾಗಾಗಿ ನಾನು ಔಟ್ಸೈಡ್ ಕೂತ್ಕೊಂಡು ತಿಂದೆ. ತುಂಬಾ ಸಖತ್ತಾಗಿತ್ತು. ಚಾಕ್ನ ಮಾಡೋಕ್ಕೆ ನಮಗೊಂದು ಸ್ಟ್ಯಾಂಡ್ ಬೇಕಿತ್ತು, ಬಟ್ ನಮ್ಮ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಕಬ್ಬಣ ವೇಸ್ಟೇಜೆಲ್ಲ ಹಾಗೆ ಬೇಕಿತ್ತು, ಅದೆಲ್ಲ ನಾವು ಹಾಗೆ ಎತ್ತಿಕ್ಕಿದ್ವಿ. ಅದನ್ನೇ ಯೂಸ್ ಮಾಡಿ ಒಂದು ಬಾರ್ಬಿಕ್ಯೂ ಸ್ಟ್ಯಾಂಡ್ ಮಾಡಿಸೋಣ ಅಂಥೇಳಿ ಸ್ಟ್ಯಾಂಡ್ ಮಾಡೋಕ್ಕೆ ರೆಡಿ ಆದ್ವಿ. ಫುಲ್ ವರ್ಕ್ ನಡೀತಾ ಇತ್ತು. ಹಳೆ ಕಬ್ಬಣ ಆಗಿರೋದ್ರಿಂದ ಎಲ್ಲ ತುಕ್ಕಿಡಿದಿತ್ತು. ಆದರೆ ನಾವೇನು ರೆಗ್ಯುಲರ್ಗೆ ಅಂತ ಯೂಸ್ ಮಾಡಲ್ಲ, ಊರ ಕಡೆ ಹೋದಾಗ ಅಷ್ಟೇ ಯೂಸ್ ಮಾಡೋದು. ಬಟ್ ಫಿನಿಶಿಂಗ್ ವರ್ಕ್ ಮಾತ್ರ ತುಂಬ ಚೆನ್ನಾಗೇ ಬಂತು. ಅದನ್ನು ತಗೊಂಡೋಗಿ ಸೀದಾ ನಮ್ಮ ಮನೆ ಮೇಲೆ ಇಟ್ಟು ಅದನ್ನೇ ಲೊಕೇಶನ್ ಸೆಟ್ ಮಾಡಿದ್ವಿ ಅದಕ್ಕೆ. ಅದು ಅಲ್ಲೇ ಪರ್ಫೆಕ್ಟ್ ಆಯಿತು. ಟೈಮ್ ಆಲ್ರೆಡಿ 1 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಮಾವನ ಮಕ್ಕಳು ಮತ್ತು ನಮ್ಮ ಮಾವವರೆಲ್ಲ ಬಂದಿದ್ರು ಮನೆ ಹತ್ರ. ಫಲೋಡಾ ಮಾಡೋಣ ಅಂತೇಳಿ ಕೂತ್ಕೊಂಡ್ವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅಷ್ಟೊಂದು ನೀಟಾಗಿನ್ನು ಬರೋಲ್ಲ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಮ್ಮಲ್ಲಿ ಗ್ಲಾಸ್ ಸಾಲ್ಟೇಜ್ ಇತ್ತು, ಬಟ್ ಹುಡುಗರು ಜಾಸ್ತಿ ಇರೋದ್ರಿಂದ ನಾವು ಪ್ಲಾಸ್ಟಿಕ್ ಗ್ಲಾಸು ಕೂಡ ನಾವು ಯೂಸ್ ಮಾಡಿದ್ವಿ. ಫೈನಲಿ ಫಲೋಡಾ 1 ರೆಡಿ ಆಯಿತು. ಆಮೇಲೆ ಎಲ್ರಿಗೂ ಆಲ್ಮೋಸ್ಟ್ ಒಂದು 3-4 ರೆಡಿ ಮಾಡಿ ಅಲ್ಲಿರೋರು ಕೊಟ್ಟೆ. ಅವತ್ತಿಂದ ತುಂಬ ಖುಷಿಪಟ್ಟರು. ಫಲೋಡಾ ತಿಂದು ಸೀದಾ ತೋಟದ ಹತ್ರ ಹೋದ್ವಿ. ತೋಟದ ಹತ್ರ ಈ ಗಿಡಗಳೆಲ್ಲ ಈಗ ರೀಸೆಂಟಾಗಿ ನೆಟ್ಟಿರೋದ್ರಿಂದ ಇನ್ನೂ ಯಾವುದೂ ಅಷ್ಟೊಂದೇನು ಕಾಯಿ ಬಿಟ್ಟಿಲ್ಲ. ಪಪ್ಪಾಯ ಇದೆ, ಪಪ್ಪಾಯನೂ ಕೂಡ ಹಣ್ಣಾಗಿಲ್ಲ, ಅದಷ್ಟೇ ಕಾಯಿ ಇದೆ. ಇನ್ನೂ ಫ್ರೂಟ್ಸ್ ಗಿಡ ತುಂಬ ಇದೆ, ಬಟ್ ಯಾವುದು ಸೀಸನ್ ಇವಾಗ ಇಲ್ಲದೇ ಇರೋದ್ರಿಂದ ಯಾವುದ್ರಲ್ಲೂ ಫ್ರೂಟ್ಸ್ ಅಷ್ಟೊಂದು ಯಾವುದ್ರಲ್ಲೂ ಇಲ್ಲ. ಹಾಗೆ ಸೀದಾ ನಮ್ಮ ಮಾವನ ಮಗ ಆಲ್ರೆಡಿ ಮುಂದೆ ಹೋಗ್ತಾ ಇದ್ದಾನೆ. ಅಲ್ಲಿ ಮೇಲ್ಗಡೆ ಗುಡ್ಡೆ ಹತ್ರ ಸೀತಾಫಲ ಇರುತ್ತೆ, ಅದನ್ನು ತರೋಣ ಅಂತೇಳಿ ನಾವು ಫುಲ್ ಟಾಪ್ ಹೋಗ್ತಾ ಇದ್ದೀವಿ. ಆ ವ್ಯೂ ಎಂಜಾಯ್ ಮಾಡಿಕೊಂಡು ಸೀದಾ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಗೆ ನಡ್ಕೊಂಡು ಮೇಲ್ಗಡೆ ಹೋದ್ವಿ. ವ್ಯೂ ಅಂತೂ ಮಸ್ತಾಗಿದೆ, ನೋಡಿ ತುಂಬಾ ಖುಷಿ ಆಯಿತು. ಒನ್ ಡೇ ಲೈಫ್ ಎಂಜಾಯ್ ಮಾಡೋಕ್ಕೆ ನಮ್ಮೂರು ಬಿಟ್ಟರೆ ಬೇರೆ ಎಲ್ಲೋಗಿ ನಮ್ಗೆ ಮನಸ್ಸೇ ಬರೋಲ್ಲ. ಹಾಗಾಗಿ ನಾವು ಏನೇ ರಜೆ ಇದ್ದರೂ ನಾವು ನಮ್ಮೂರಿಗೆ ಹೋಗ್ತೀವಿ. ನಾವು ಆ ದೂರ ಬಿಟ್ಟೆಲ್ಲ ನೋಡಿ ತುಂಬ ಖುಷಿ ಆಯಿತು, ನೋಡಿ ಖುಷಿಪಟ್ವಿ. ಹಾಗೆ ಅಲ್ಲೊಂದು ನವಿಲು ಗರಿ ಬಿದ್ದಿತ್ತು, ಸೀದಾ ತೊಗೊಂಡ್ವಿ. ಯಾಕಂದ್ರೆ ನವಿಲು ತುಂಬ ಇದೆ ಆ ಕಡೆ ನಮ್ಮ ತೋಟದ ಹತ್ರ ಎಲ್ಲ. ನವಿಲು ಗರಿ ತೊಗೊಂಡು ಸೀದಾ ನಡ್ಕೊಂಡು ಮತ್ತೆ ಮೇಲ್ಗಡೆ ಹೋದ್ವಿ. ಗುಡ್ಡೆಲ್ಲಿ ಸೀತಾಫಲ ಇರೋದ್ರಿಂದ ಅದನ್ನು ಕಿತ್ಕೊಂಬರೋಣ ಅಂತ ಸೀದಾ ಮೇಲ್ಗಡೆ ಹೋದೆ. ಅಷ್ಟೊಂದೇನು ಇರಲಿಲ್ಲ, ಕಡಿಮೆನೇ ಇತ್ತು. ಬಟ್ ನಮಗೊಂದು 3-4 ಸಿಕ್ತು. ಅದನ್ನು ತಗೊಂಡು ಆಲ್ಮೋಸ್ಟ್ ನಮಗೆ ಬುದ್ಧಿ ಬಂದಂಗಿಂದನೂ ಈ ಗಿಡನ ಸೀತಾಫಲ ತಿಂತಾಯಿದ್ದೀವಿ. ಯಾಕಂದರೆ ಚಿಕ್ಕ ಹುಡುಗರಿದ್ದಂಗಿಂದನೂ ಈ ಗಿಡ ಈಗ ತುಂಬ ವರ್ಷದಿಂದ ಈ ಗಿಡ ಇದೆ ಅಲ್ಲೇ. ಅದು ಕಲ್ಲು ಕೆಳಗಡೆ ಇರೋದ್ರಿಂದ ಅದು ತುಂಬ ಉದ್ದ ಬೆಳೆಯೋಕ್ಕಾಗ್ತಾಯಿಲ್ಲ ಅದು. ಹಾಗೆ ಒಂದು ಸೀತಾಫಲ ಸಿಕ್ತು. ಹಾಗೆ ತಗೊಂಡು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಗಿಡ ಇತ್ತು, ಅಲ್ಗೋದ್ವಿ. ಅಲ್ಲಿ ತುಂಬಾ ಇತ್ತು, ಬಟ್ ಎಲ್ಲ ಸಣ್ಣದಿತ್ತು. ಬಟ್ ಹಾಗಾಗಿ ಅದರಲ್ಲೊಂದು 2 ಕಿತ್ಕೊಂಡ್ವಿ. ಯಾಕಂದರೆ ಎಲ್ಲ ಯಾವ ಕಿತ್ಕೊಂಡ್ರೆ ಅಲ್ಲಿ ಹಳ್ಳಿಲಿರೋಳೆಲ್ಲ ಇದೆ, ಅದಕ್ಕೂ ಸ್ವಲ್ಪ ಇರಲಿ ಅಂತೇಳಿ ಅದರಲ್ಲೊಂದು 2 ಕಿತ್ಕೊಂಡೆ ಅಷ್ಟೇ ನಾನು. ಗಿಡ ತುಂಬ ಮೇಲೋಗಿರೋದ್ರಿಂದ ನಮ್ಗೆ ಇಟ್ಟಿರ್ತಿರ್ಲಿಲ್ಲ. ಆಗ ಗಿಡ ಬೆಂಡ್ ಮಾಡಿ ನನಗೆ ಎಲ್ಲಿ ಮುರಿದೋಗುತ್ತೋ ಅಂತ ಭಯ ಆಗ್ತಾಯಿತ್ತು. ಬಟ್ ಏನು ಅದೇ ಮುರಿದೋಗಿಲ್ಲ. ಫೈನಲಿ ಅದರಲ್ಲೊಂದು 2 ಹಣ್ಣಿಗೆ ಬಂದಿತ್ತು, ಬಟ್ ಇನ್ನೂ ಹಣ್ಣಾಗಿರಲಿಲ್ಲ. ಆ ಗಿಡದಲ್ಲಿ 2 ಕಾಯಿ ಕಿತ್ಕೊಂಡು ಸೀದಾ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ಅದನ್ನ ನವಿಲು ಗರಿ ಮತ್ತು ಅದು ಹಿಡ್ಕೊಂಡು ಒಂದು ಫೋಟೋ ಶೂಟ್ ಮಾಡಿಕೊಂಡು ವಾಪಸ್ ಮನೆ ಕಡೆ ಹೋಗೋಣ ಅಂಥೇಳಿ ಮನೆ ಕಡೆ ಹೊರಟ್ವಿ. ಡ್ರಮ್ ಸ್ಟಿಕ್ ಗಿಡದಲ್ಲಿ ಇವಾಗ ತಾನೇ ಹೋಗ್ಬಿಟ್ಟಿದೆ, ಇನ್ನೂ ಕಾಯಿ ಯಾವುದೂ ಬಿಟ್ಟಿಲ್ಲ. ಬಟ್ ಹಳ್ಳಿ ಜೀವನ ಅಂತೂ ಮಸ್ತಾಗಿರುತ್ತೆ ಆ್ಯಕ್ಚುಲಿ. ನಾವಂತೂ ಅವಾಗವಾಗ ಊರಿಗೆ ಹೋಗೋದ್ರಿಂದ
ಒನ್ ಡೇ ಅಂತೂ ಫುಲ್ ಪೀಸಾಗಿ ಎಂಜಾಯ್ ಮಾಡ್ತೀವಿ. ನಿಮಗೂ ಹಳ್ಳಿ ಜೀವನ ಎಂಜಾಯ್ ಮಾಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ, ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಹೋಗ್ತೀನಿ. ನಾನಂತೂ ನನ್ನ ಲೈಫಲ್ಲಿ ಒಂದು ವರ್ಡ್ನ ತುಂಬಾ ಅಳವಡಿಸ್ಕೊಂಡಿದ್ದೀನಿ. ಆ ವರ್ಡ್ ಏನಂದರೆ ಹಾಳಾಗಿ ದುಡಿ ಅರಸನಾಗಿ ಬಾಳು ಅಂತ. ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಲೈಫಲ್ಲಿ ಹೆಂಗೆ ಇರ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾನು ಯಾವಾಗ ಹೇಳೋದಷ್ಟೇ, ಜೀವನದಲ್ಲಿ ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಯಾರಿಗೂ ಮಾಡಬೇಡಿ, ಎಲ್ಲರಿಗೂ ಒಳ್ಳೇದೇ ಬಯಸಿ. ಇರೋದೊಂದು ಜೀವನ ಮಸ್ತಾಗಿ ಎಂಜಾಯ್ ಮಾಡಿ. ನಮಗಂತೂ ಸಿಂಗಲ್ ಲೈಫು, ಬ್ಯಾಚುಲರ್ಸ್ ಜೀವನ ಪೀಸಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಮದುವೆ ಆಗೋವರೆಗೂ ಫುಲ್ ಜಾಲಿ, ಮದುವೆ ಆದಮೇಲೂ ಜಾಲಿ ಮಾಡ್ಬೋದು, ಬಟ್ ಅದು ನಮ್ಮ ಫ್ರೆಂಡಾಗಿ ಹುಡುಗಿ ಸಿಗಬೇಕಷ್ಟೇ. ಅಲ್ಲಿವರೆಗೂ ನಾವು ಹೀಗೆ ಇರೋಣ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ ನೋಡಿದ್ದಕ್ಕೆ.